ಕಾರ್ತಿಕ್ಸ್ ವ್ಲಾಗ್. ಹಲೋ ಗೈಸ್, ಇವತ್ತು ನಾವು ಹೋಗ್ತಿದ್ದೇವೆ ಗಡೈಕಲ್ಲು ಕಾಲೇಜಿಂದ. ಸೊ 3 ವರ್ಷದಿಂದ ಎಲ್ಲಿ ಕೂಡ ಹೋಗ್ತಿಲ್ಲ. ಸೊ ಇವತ್ತು ಲಾಸ್ಟ್ ಎಲ್ಲ ಕಾಲೇಜ್ ಮುಗಿದ ಮೇಲೆ ಗಡೈಕಲ್ಲು ಹೋಗುವಂತ ಇದ್ದೇವೆ. ನನ್ನೊಟ್ಟಿಗೆ ಇದ್ದಾರೆ ಸಂಕೇತ್. ಹಾಯ್ ಗೈಸ್. ಸೊ ನಾನು ಸಂಕೇತ್, ನಿಶ್ಚಿತ್, ನಿಧಿ, ನಿಶಾ, ರೇಚಲ್ ಮತ್ತೆ ವಿನಿಶಾ ಹೋಗ್ತಿದ್ದೇವೆ. ಸೊ ಇಟ್ಸ್ 5:38 ಆ್ಯಂಡ್ ನಾವು ಆಲ್ರೆಡಿ ಹೊರಟಾಗಿದೆ. ಸೊ ನೋಡ್ಬೋದು ಒಂದು ಜನರದ್ದು ಎಕ್ಸೈಟ್ಮೆಂಟ್ ಹೈ ಉಂಟು. ಸೊ ಚೂರು ಎದು ರೀಚ್ ಆದಮೇಲೆ ವಾಪಸ್ ಸಿಗೋದು ಸಾಯ್ತನಕ. ಸೊ ಗೈಸ್, ಈಗ ನಮ್ಮ ನೆಕ್ಸ್ಟ್ ಜನರು ಬಂದಿದ್ದಾರೆ, ವಿನಿಶಾ ಆ್ಯಂಡ್ ರೇಚಲ್. ಸೊ ಸ್ಟಾಪ್ ಡೈರೆಕ್ಟ್ ಗಡೈಕಲ್ಲು ಸಿಗುವ ಅಲ್ಲಿ. ಸೊ ಗೈಸ್, ಅರ್ಧ ದಾರಿಯಲ್ಲಿ ಒಂದು ಕ್ರೇಜಿ ವ್ಯೂ ಪಾಯಿಂಟ್ ಬಂದಿದೆ. ಸೊ ನಿಮಗೆ ಕೂಡ ತೋರಿ. ಅವರಿಗೆ ಚೂರು ಇಗ್ನೋರ್ ಮಾಡಿ, ಓವರ್ ಆ್ಯಕ್ಟಿಂಗ್. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಅದು ವ್ಯೂ ಪಾಯಿಂಟಿಗೆ ನಾವು ಜಸ್ಟ್ ಹೋಗ್ತೇವೆ. ನಮಗೆ ಇಲ್ಲಿ ಚೂರು ಬ್ಯಾಕ್ ಇದೆ. ಸೊ ವಿದಿಶಾ ಚೂರು ಬೇಗ ಅಲ್ಲ, ನೀವು ಕೂಡ ತೆಗಿಬೋದು ಇಲ್ಲಿ ಲಾಕ್ ಅಲ್ಲ ಅದು. ಜಸ್ಟ್ ಅ ಮಿನಿಟ್. ಸೊ ನಾವು ನಮ್ಮ ಫಸ್ಟ್ ಟಾಪಿಗೆ ಬಂದಿದ್ದೇವೆ. ಇಟ್ ಇಸ್ ಟೈಮ್. ಅಲ್ಲಿಂದ ಗಡೈಕಲ್ಲು ಬರೀ 10 ನಿಮಿಷ ಉಂಟು. ಅಪ್ಪ ಒಂದು ತಿಂಡಿ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಟ್ರೆಕ್. ಸೊ ಸಂಕೇತ್, ನಿನ್ನ ಬಗ್ಗೆ ನೀವು ಟ್ರೆಕ್ ಕಂಪ್ಲೀಟ್ ಮಾಡ್ತೀರಾ ಇಲ್ವಾ? ಮಾಡ್ತೀರಾ? ಮುಂಚೆ ಮಾಡಿ ಬಂದಿದ್ದೀರಾ ಗಡೈಕಲ್ಲು ಇಲ್ವಾ? ಗೈಸ್, ನನ್ನದು ಇಡ್ಲಿ ಆದಮೇಲೆ ವಾಪಸ್ ಬರ್ತೇವೆ. ಮಾತರಿಗಳ ನಮಸ್ಕಾರ. ನಮ್ಮ ನಮ್ಮ ಆಕ್ಚುಲಿ ಬೇತೆ ಕಡೆ ಪೋಯಿರಿತ್ತ ಅವು ಪುದರ್ದೆ ಪೂಜಾ ನಮ್ಮ ಪುದರ್ದೆತ್ತಿನ ಮಲ್ಲ ಕಲೇಶ. ಸೊ ಯಾ ನಮ್ಮ ಪಂಡ್ರೆ ಪೂಜ ಇತ್ತೆ ನಮ್ಮ ಡಿಡುಪ್ಪೆ ಫಾಲ್ಸ್ ಹೋಗೋದಿಲ್ಲ. ಇವಾಗ ಕೆಲವರು ಪಿರಾವಡು ಚುರ್ಚು ನಿಲ್ಕೊಂದಿಲ್ಲ ತುಲೆ, ಕೆಲವರು ಬಾಯಂಗ ಹೋದಿಲ್ಲ, ಕೆಲವರು ಪಣ ಜೆಪ್ಪರಿನೇ ಬರ್ಪೇರು, ಕೆಲವರು ಮೀನು ದಪ್ಪ ತಲ್ಪರ್ದೆ ಬರ್ಪೇರು. ಸೊ ಗೈಸ್, ಚೇಂಜ್ ಇನ್ ಪ್ಲಾನ್ಸ್. ಗಡೈಕಲ್ಲು ಕ್ಲೋಸ್ ಅಂತೆ ನಾಳೆಯಿಂದ ಅಲ್ಲಿ. ಸೊ ಗೈಸ್, ಗಡೈಕಲ್ಲು ನಾಳೆಯಿಂದ ಓಪನ್ ಅಂತೆ. ನಾವಿವತ್ತು ಹೋಗಿ ಗೇಟ್ ಕ್ಲೋಸ್ ಮಾಡಿದ್ರು. ಸೊ ಚೇಂಜ್ ಇನ್ ಪ್ಲಾನ್ಸ್. ನಾವೀಗ ದಿಡುಪ್ಪೆ ಫಾಲ್ಸಿಗೆ ಹೋಗ್ತಿದ್ದೇವೆ. ಜಸ್ಟ್ 15 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಆನ್ ಆ ವೇ. ನೋಡ್ಬೋದು ಈಗ ಝೂಮ್ ಆಗೋದಿಲ್ಲ. 19 ಕಿಲೋಮೀಟರ್ಸ್. ಸ್ಮಾಲ್ ಕರೆಕ್ಷನ್. ಎಂತ ಮಾಡೋದು, ನಮ್ಮದು ಒಂದು ಟ್ರಿಪ್ ಸಕ್ಸಸ್ಫುಲ್ ಆಗಿತ್ತು. ಅದು ಕೂಡ ಹೀಗೆ ಆಯಿತು. ಸೊ ಲೆಟ್ಸ್ ಸಿ ದಿಡುಪ್ಪೆಯಲ್ಲಿ ಎಷ್ಟು ಓಪನ್ ಇರ್ತಾರೆ ಅಂತ. ರೇಷಲ್ ಪೆರೇರಾ, ಫರ್ನಾಂಡಿಸ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನಿಮಗೆ ಖುಷಿ ಆಗ್ತಾ ಉಂಟಾ ಕ್ಲೋಸ್ ಆಯ್ತಂತ? ಗಡೈಕಲ್ಲು ತುಂಬಾ ಬೇಜಾರಾಗ್ತಾ ಉಂಟು. ನೀವು ಹತ್ತುದಿಲ್ಲ ಅಂತ ಹೇಳ್ತಿದ್ರಿ. ಅದು ನಾವು ಹತ್ಲಿಕ್ಕೆ ಇದ್ವಿ. ಹೌದು, ಅವರಿಗೆ ಇಷ್ಟ ಆಗಲಿಲ್ಲ ಅಂತೆ. ತುಂಬ ಇತ್ತು ಹತ್ಲಿಕ್ಕೆ ಅಂತ ನಾವು ನಮ್ಮ ಪ್ಲಾನ್ಸೇ ಚೇಂಜ್ ಮಾಡಿದ್ವಿ. ಓಕೆ ಗೈಸ್, ನೆಕ್ಸ್ಟ್ ನಿಡುಪ್ಪೆ ರೀಚ್ ಆದ್ಮೇಲೆ ನೆಕ್ಸ್ಟ್ ಗಮ್ಮತ್ ಮಾಡ್ಲಿಕ್ಕೆ ಎಸ್, see you. ನಿಕ್ಲೆಗ್ ಎಕಡೆ ದಾದಾಪುರ ಪಂಡೇರೆ ನಂಗೆ ಗೊತ್ತುಜಿ. ಬಟ್ ನಮ್ಮೈತೆ ಡಿಡುಪ್ಪೆ ಫಾಲ್ಸ್ ಹೋಗೋದಿಲ್ಲ. ಹೋಗಿ ಹೋಗಿ ಬನ್ನಿ, ಹೋಗಿ ಐಫೋನ್ ಲೆಫ್ಟ್ ಸೈಡ್ ಸೀಟ್ ಸಿಕ್ಕದ
ನನಗೆ ಗೊತ್ತಿಲ್ಲ ಅನ್ನೋದು ಸಾತ್ವಿಕ ಚಟಿ ಬಾಟ बाकी आहे ना ana pink and stuck ಸೊ ಗೈಸ್ ನಾವು ಆಲ್ರೆಡಿ ರೀಚ್ ಆದ್ವಿ. ನಮಗೆ ದಾರಿ ಎಲ್ಲಿ ಅಂತ ಗೊತ್ತಿಲ್ಲ. ಹೋಗಿ 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 ಡೈರೆಕ್ಟ್ ನೀರಿಗೆ ಬಂದು ಬಿಟ್ಟಿದ್ದಾರೆ. ನಮಗೆ ಗಾಡಿ ರಿವರ್ಸ್ ಕೂಡ ತೆಗಿಲಿಕ್ಕೆ ಆಗಲಿಲ್ಲ. ನೋಡ್ಬೋದು ಇಲ್ಲಿ ರೀಚ್ ಆಗಿದ್ದೇವೆ. ಇಲ್ಲಿ ದಿಡುಪೆ ಫಾಲ್ಸ್ ಅಟ್ಲೀಸ್ಟ್ ಇದು ಓಪನ್ ಉಂಟಂತ ಭಾವಿಸ್ತಾ ಈಗ ಸ್ಟಾರ್ಟ್ ಮಾಡ್ತಿದ್ದೇವೆ. ನಮ್ಮದು ಟ್ರ್ಯಾಕ್ ಒಂದು ಕಿಲೋಮೀಟರ್ ಉಂಟಂತೆ ನಡೀಲಿಕ್ಕೆ. ಸೊ ನಮ್ಮೊಟ್ಟಿಗಿದ್ದಾರೆ ಸಂಕೇತ್. ನಮ್ಮ ಪ್ಲಾನ್ ಎ ಫ್ಲಾಪ್ ಆಯ್ತು ಚೂರು. ಹೇಗೆ ಫೀಲ್ ಆಗ್ತಾ ಉಂಟು? ತುಂಬ ಬೇಜಾರದ ಸಂಗತಿ. ಹಾಂ, ಈಗ ನಾವು ದಿಡುಪೆ ಫಾಲ್ಸಿಗೆ ಬಂದಿದ್ದೇವೆ ನಾವು. ಓಕೆ, 3 ವರ್ಷದಲ್ಲಿ ಫಸ್ಟ್ ಟೈಮ್ ಪ್ಲಾನ್ ಮಾಡಿದ್ರೆ ಅದು ಕೂಡ ಫ್ಲಾಪ್ ಆಯ್ತಲ್ವಾ? ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ಬ್ಲಾಗ್ ಕಮಿಂಗ್ ಸೂನ್ ಗೈಸ್. ಸ್ಟೇ ಅಪ್ಡೇಟೆಡ್. ನೆಕ್ಸ್ಟ್ ಬಿಗ್ ಪ್ಲಾನ್ ವಿಲ್ ರಿವೀಲ್ ಇಟ್ ಸೂನ್. ಹೌದು. ಸೊ ಆ ತನಕ ನಾವು ದಿಡುಪೆ ಫಾಲ್ ನಮ್ಮ ಟ್ರೆಕ್ ನೋಡ್ಬೋದು. ಫಸ್ಟ್ ನಮ್ಮೊಟ್ಟಿಗೆ ನಿಶ್ಚಿತ್, ನಿಧಿ, ದಿಶಾ, ವಿದಿಶಾ, ರೇಚಲ್ ಮತ್ತು ಅಭಿರಾಮ್. ಹೌದು, ರೇಷಲ್ ಅಂತೆ. ಸೊ ನೋಡುವ, ಇಲ್ಲಿ ಅಟ್ಲೀಸ್ಟ್ ನೀರು ಇರ್ಬೋದು, ಇರಲಿ ಅಂತ ಭಾವಿಸ್ತಾ ಅಲ್ಲಿ ರೀಚ್ ಆದ್ಮೇಲೆ ಸಿಗುವ. ಮುಗುಲು ಸಪ್ತಪದಿಗ ಸೊ ಗೈಸ್, ನಮ್ಮೊಟ್ಟಿಗೆ ಈಗ ಇದ್ದಾರೆ ದಿಶಾ ಶೆಟ್ಟಿ. ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಬರೋದು. ಸೊ ಇವರ ಬಗ್ಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಅಂತೆ ನೀವೇ ಹೇಳಿ. ನಾನು ಹೇಳಲ್ಲ ಮಾರೆ. ಹಾಂ, ಹೇಳಿ ನಿಮ್ಮ ಬಗ್ಗೆ ಒಂದೆರಡು ಮೂರು ಮಾತು. ಇಲ್ಲ, ಹಾಂ, ಇಲ್ಲಿ ಪರವಾಗಿಲ್ಲ. ನಮ್ಮದೀಗ ಪ್ಲ್ಯಾನ್ ಇತ್ತು, ಅದು ಚೂರು ಫ್ಲಾಪ್ ಆಯಿತು. ಗಡೇಕಲ್ ಹೋಗೋದು. ಬೇಜಾರಾಯ್ತಾ ಖುಷಿ ಆಯ್ತಾ? ಬೇಜಾರಾಯ್ತು. ಆದರೆ ಲೇಟ್ ಆಗಿತ್ತು ಬರುವಾಗ. ನೀವು ಗುಡ್ಡೆ ನೋಡಿ ಬೇಡ ಒಳ್ಳೇದಾಯ್ತು ಫ್ಲಾಪ್ ಅದು ವಿದಿಶೆಯಲ್ಲಿ. ಅದು ವಿದಿಶಾನ? ಓಕೆ. ಸೊ ಈಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಬಂದಿದ್ದೇವೆ. ಸೊ ನೀವು ಮುಂಚೆ ಬಂದಿದ್ದೀರಾ ಇಲ್ಲಿ? ಇಲ್ಲ, ಫಸ್ಟ್ ಟೈಮಾ? ಟ್ರೆಕ್ಕಿಗೆ ಮುಂಚೆ ಹೋಗಿದ್ದೀರಾ? ಇಲ್ಲ, ಫಾಲ್ಸಿಗೆ ಮುಂಚೆ ಹೋಗಿದ್ದೀರಾ? ಯಾವುದು? ನಂಗೆ ಮರ್ತೋಗಿದೆ. ಅಯ್ಯೋ, ಕುಡ್ಲು ತೀರ್ಥ ಹೋಗಿದ್ದೀರಾ? ಓಕೆ, ಅದು ಒಳ್ಳೇದಿತ್ತು. ಸೇತುವೆ ಎಲ್ಲ ಕ್ರಾಸ್ ಮಾಡಿ ಹೋಗಬೇಕು. ಇಲ್ಲಿ ತನಕ ಕದ್ಬಹುದು ಅಂತ ಅನ್ನಿಸ್ತಾ ಉಂಟು. ನಿಮ್ಮ ಪ್ರಕಾರ ನೀರು ಉಂಟಾ ಇಲ್ವಾ? ಇರ್ಬೋದು. ಸೊ ನೆಕ್ಸ್ಟ್ ಹಾಗೆ ನಮ್ಮೊಟ್ಟಿಗಿದ್ದಾರೆ ಅಭಿರಾಮ್. ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಡ್ರೈವಿಂಗ್ ಮಾಡುವಾಗ. ತೊಂದರೆ ಆಯ್ತಾ? ಇಲ್ಲ, ಹಾಗೇನಿಲ್ಲ. ಒಳ್ಳೆ ಜಾಲಿ ಆಯ್ತಾ? ಮಸ್ತ್ ಗಮ್ಮತ್ ಮಾಡಿದ್ರು. ಎಲ್ಲರೂ ಕಿರ್ಚಿದ್ದು ಮಾತ್ರ. ಎಸ್ಪೆಷಲಿ ಹಿಂದಿ ಬರ್ತಿದ್ದಾರೆ ಅವರು. ಏನಂದರೆ ಸಿಟಿಯಲ್ಲೇ ಬೆಳೆದವರು, ಬಾಯಲ್ಲಿ ಬರ್ತದೆ. ಹೌದು, ಸಿಟಿಯಲ್ಲೇ ಬೆಳೆದವರು. ಅವರು ಗುಡ್ಡೆ ನೋಡಲಿಲ್ಲ, ನೀರು ನೋಡಲಿಲ್ಲ, ಮರ ನೋಡಲಿಲ್ಲ. ಅದೇ ಸೊ ಯಾವುದೋ ಒಂದು ಗುಡ್ಡೆ ಒಂದು ವಾವ್ ಅಂತೆಲ್ಲ ಕಿರ್ಚಿದ್ರು. ಹೌದೌದು. ಸೊ ಅವರ ಹತ್ರ ಕೂಡ ಒಮ್ಮೆ 2-3 ಮಾತಾಡುವ ಹೇಗೆ. ನೆಕ್ಸ್ಟ್ ವಿದಿಶಾ, ಫಸ್ಟ್ ಟೈಮ್ ಗುಡ್ಡೆ ನೋಡಿದಂತೆ ನೀವು? ಎಲ್ಲರೂ ಹೇಳ್ತಿದ್ದಾರೆ. ನಾವು ಗುಡ್ಡೆ ನೋಡಿದ್ದೇವೆ, ಆದ್ರೆ ಇದು ಸ್ವಲ್ಪ ಮೌಂಟೇನ್ ರೇಂಜ್. ಎಂತ ಮೌಂಟೇನ್ ರೇಂಜಾ? ಹಾಗಂದ್ರೆ ಗುಡ್ಡೆ ಎತ್ತರ. ಮತ್ತೆ ನೀವು ಮುಂಚೆ ಯಾವ್ದು ನೋಡಿದ್ ಗುಡ್ಡೆ? ನಾವು ಸಣ್ಣದು ಗುಡ್ಡೆ ನೋಡಿದ್ವಿ, ನಾವು ಹತ್ಲಿಕ್ಕೆ ಆಗುವಂತದ್ದು. ಓ, ಇದು ಹತ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ನೋಡ್ಲಿಕ್ಕೆ ಮಾತ್ರ. ಓ, ಅದು ಯಾವ ಗುಡ್ಡೆ? ಕುದುರೆಮುಖ? ಹೌದಾ, ಗೊತ್ತಿಲ್ಲ ಅಷ್ಟೇ. ನೀವು ಕೂಡ ನಮ್ಮ ವಿಡಿಯೋಗೆ ಫಸ್ಟ್ ಟೈಮ್ ಬಂದಿದ್ದೀರಿ. ಹಾಗೆ ನಿಮ್ಮ ಬಗ್ಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ನೀವೇ ಹೇಳಿ. ನಾನು ವಿದಿಶಾ, ಇವನ ಕ್ಲಾಸ್ಮೇಟ್. ಮತ್ತೆ ಅಷ್ಟು ಸಾಕಾ? ಇವನ ಫ್ರೆಂಡ್. ಅಷ್ಟೇ ಇಂಟ್ರೊಡಕ್ಷನ್. ನಿಮ್ಗೆ ಏನಂದ್ರೆ ನಿಮ್ಮ ಹಾಬೀಸ್, ನಿಮ್ಗೆ ಏನಂದ್ರೆ ಇಷ್ಟ? ಗುಡ್ಡೆ ಅಂದ್ರೆ ಇಷ್ಟ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬೇರೆ? ನನಗೆ ಟ್ರಾವೆಲಿಂಗ್ ಇಷ್ಟ, ತುಂಬಾ ಡ್ರೆಸ್ ಪರ್ಚೇಸ್ ಮಾಡೋದು ಇಷ್ಟ. ಓಕೆ, ಅಷ್ಟೇ. ಬೀಳುದು ಮತ್ತೆ ನಿಧಿ ಹತ್ರ ಮಾತಾಡ್ಲಿಕ್ಕೆ ಇಷ್ಟ. ಅದೆಂತ ನಂಗೆ ಎಂತ ಅರ್ಥ ಆಗಲಿಲ್ಲ ಅದು ಅಂದರೆ. ಸೊ ಇರಲಿ, ಪರವಾಗಿಲ್ಲ. ನಮ್ಮೊಟ್ಟಿಗೆ ಇನ್ನೊಬ್ಬರಿದ್ದಾರೆ, ಅವರು ಕೂಡ ಗುಡ್ಡೆ ಫಸ್ಟ್ ಟೈಮ್ ನೋಡಿದಂತೆ. ಇಸ್ ನನ್ ಅದರ್ ದ್ಯಾನ್ ನಿಧಿಶ್ರೀ ಶೆಟ್ಟಿ. ನೀವು ಕೂಡ ಗುಡ್ಡೆ ಫಸ್ಟ್ ಟೈಮ್ ನೋಡ್ದಾ? ನೋಡಿದ್ದೇನೆ. ಮತ್ತು ಇವತ್ತು
ಇವತ್ತು ಸ್ವಲ್ಪ ವಿಡಿಯೋ ಆಗುವಾಗ ಎಕ್ಸೈಟ್ಮೆಂಟ್ ತೋರಿಸಿ ಓವರ್ ಆ್ಯಕ್ಟಿಂಗ್ ತೋರಿಸ್ಬೇಕಲ್ವ ನಿಮ್ಮದದು. ಅವರದ್ದು ನಿನ್ನಿಂದನೇ ಕಲ್ತದ್ದು ನಾನು. ಇವರದ್ದು ಸ್ಕಿಲ್ ನನಗೆ ಒಂದು ಗೊತ್ತುಂಟು, ಏನಂದರೆ ಓವರ್ ಆ್ಯಕ್ಟಿಂಗ್. ನೀವು ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಓವರ್ ಆ್ಯಕ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಮ ಬಗ್ಗೆ ಬೇರೆ ಏನಾದ್ರು ನಿಮಗೆ ಇಷ್ಟ ಓವರ್ ಆ್ಯಕ್ಟಿಂಗ್ ಬಿಟ್ಟು? ಅದೇ ಟ್ರಾವೆಲಿಂಗ್ ಫ್ರೆಂಡ್ಸ್ ಜೊತೆಗೆ ಮದ್ದು ಮಾಡೋದು ಅಷ್ಟೇ. ಎಸ್. ಸೊ ನಮ್ಮ ಪ್ಲ್ಯಾನ್ ಎ ಫ್ಲಾಪ್ ಆಯಿತು. ತುಂಬ ಬೇಜಾರಾಯ್ತು. ಬೇಜಾರಾಯ್ತಾ? ನೀವು ಅಲ್ಲಿ ಎಸ್ 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 ಖುಷಿ ಆಯಿತು, ಅಷ್ಟು ಹತ್ತಲಿಕ್ಕೆ ಮಿಸ್ ಆಯಿತು. ಅದು ಹಾಂ, ಸೀನ್ ನೆಕ್ಸ್ಟ್ ಲೆವೆಲ್ ಇತ್ತು, ನನಗೆ ಹೋಗ್ಲಿಕ್ಕಿತ್ತು. ಬಟ್ ಹಾಂ, ದೇವರ ಇಚ್ಛೆ. ಹಾಗೆ ನಮಗೆ ಫಾಲ್ಸ್ಗೆ ಕರ್ಕೊಂಡು ಬಂದಿದ್ದಾರೆ ಈಗ. ಓಕೆ ಗೈಸ್, ನೋಡು ಆಮೇಲೆ ಫಾಲ್ಸಲ್ಲಿ ಸಿಕ್ಕಿದ ಮೇಲೆ ಸಿ ಯು ದೇರ್. ಸೊ ಗೈಸ್, ಚೆಕ್ ಪೋಸ್ಟ್ ಕ್ಲಿಯರ್ ಆಯಿತು. 200 rupees per person ಅಂತೆ. ಸೊ ನೆಕ್ಸ್ಟ್ ನಾವು ಹೋಗ್ತಿದ್ದೇವೆ, ದಾರಿ ತೋರಿಸಿ. ಹೌದು, ಹಾಗೆಲ್ಲ ಎಂತ ಮಾರ ಶುರುವೇ ಹೇಳ್ಬೇಕು ಅಲ್ಲಿ. ಹಾಂ ಎಸ್, ನೀವು ನೋಡ್ಬೋದು. ವೇಟ್, ನಮ್ಮ ದಾರಿ ತುಂಬ ಅಡ್ವೆಂಚರಸ್ ಉಂಟು. ಹಾಗೆ ಚೂರು ಅಲ್ಲಿ 4 ಜನ ಎದುರು ಹೋಗ್ತಿದ್ದಾರೆ. ಸ್ಮಾಲ್ ಟ್ರೆಕ್ ಅಂತ ಹೇಳ್ಬೋದು. ಸೊ ರಿಲೀವಿಂಗ್ ತುಂಬ ದಿನ ಆದಮೇಲೆ, 3 ವರ್ಷ ಆದಮೇಲೆ. ಅದು ಬಿಟ್ಟು ಬೇರೆ ಅಂತ ಹೇಳುದು ಆಮೇಲೆ ನೀವು ವಿಡಿಯೋ ಹಾಕೊಂಡು ನೀವು ಬೀಳ್ತೀರಿ. ಅಪ್ಡೇಟ್ಸ್ ಈಸಿ, ಆಲ್ಮೋಸ್ಟ್ 2 ಕಿಲೋಮೀಟರ್ ಆಗಿದೆ. ಆರಾಮಾಗಿ ಎಲ್ಲರೂ ಆರಾಮಾಗಿ ಹೋಗ್ತಿದ್ದಾರೆ. ಇವರು ಒಂದು ಗಿಡ ಹೀಗೆ ಮಾಡಿ ಬಿಡುದು ನನ್ನ ಮುಖಕ್ಕೆ. ಹೌದು, ಚೂರು ಕೂಡ ಹಿಡಿಬೇಕು. ಹಿಂದೆಯವ್ರು ಬರ್ತಿದ್ದಾರೆ, ಎಂತ ಇಲ್ಲ. ಅದು ಜೆಂಟಲ್ ವುಮೆನ್ ಕ್ವಾಲಿಟಿ ಇಲ್ಲ ನಮಗೆ. ಫಸ್ಟ್ ಟೈಮ್ ಬೋರ್ಡಲ್ವಾ, ಸೊ ಗೊತ್ತಿಲ್ಲ ಪಾಪ. ಹಾಗೆ ಹಿಡಿಬೇಕಾಯ್ತಾ, ಗೊತ್ತಾಯ್ತಲ್ವಾ? ನಾನು ಹಿಡಿಯುವುದಿಲ್ಲ. ಓಕೆ, ನೆಕ್ಸ್ಟ್ ವಿದಿಶಾ, ಹೇಗಾಗ್ತಾ ಉಂಟು? ಸುಸ್ತಾಗ್ತಾ ಉಂಟಾ? ಅದು ಸ್ವಲ್ಪ ಆನೆ, ಇಲ್ಲಿ ಆನೆಲ್ಲ ಹೇಗೆ ಬಂದಿದೆ? ದಿಶಾ ಇದೆಲ್ಲ ತೋರಿಸಿ. ಆನೆ ಬಂದದ್ದು, ಆನೆಲ್ಲ ಉಂಟು ಇಲ್ಲಿ. ಅದನ್ನು ದೊಂಕಿಕೊಂಡು ಬಂದ್ರು ಉಂಟು ನಿತೀಶ್. ಸೊ ಸಿ ಯು ಲೇಟರ್. ಬಚ್ಚಿನ ಬಚ್ಚಿ ಜಿಂಕ್ ಈ ಜಿಂಕ್ ಬಚ್ಚಿಜಿ ಗೊತ್ತಾಣ ಗಡೈ ಕಲರ್ದು ಬೆಸ್ಟ್ ಉಂಟು. ಹಾಗೆ ಎನ್ನ ಬೈಸಪ್ಸ್ತುಲೆ ಕುಕ್ಕು ಕಾಲುವೆ ಅಭಿರಾಮ್ ಬೋರ್ಡನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಂಬರ್ ಬರ್ತಿತ್ತು. ಬ್ಲ್ಯಾಕ್ ಮಾರು ಈಗ ಓವಿಯಾ ಟೆಂಪಲ್ ರಂದ ಆಯ್ಗೆ ಎಂಚ ಅವನ್ತು ನಮ್ಮ ಬಲಿ ಪವನಿದ್ದದ ಆಯ್ಗೆ ಪಾಪ ಅಂದು ಮಾರ ಪಾಪ ಇನ್ನು ಲೆತ್ತೊಂದು ಸ್ಟಾರ್ಟ್ ಆಯ್ತಾ? ಇಜ್ಜಿ ಥರ್ಡ್ ಫೈನಲ್ ಗೆ ಆಲ್ಮೋಸ್ಟ್ ದೆನ್ ಸೌಂಡ್ ಕೇಳ್ಬೋದು ನಿಮಗೆ. ಸೌಂಡ್ ಕೇಳ್ತಾ ಮುಂಚೆ ಬಂದ್ ನಾನು ಪೇಜಾಪುರ ಬಂಗ ಪ್ಯೂರ್ಲಿ ನೀರಲ್ಲಿ ನಾವು ಕೇಳಿತೇನೆ. ಚೂರು ಅಡ್ವೆಂಚರ್ ಅದು ಆಲ್ಮೋಸ್ಟ್ ಎಷ್ಟು ಫಾಲ್ಸ್ ಬಂತು. ನಮಗೆ ಸೌಂಡ್ ಕೇಳ್ಕೊಂಡು ಇಲ್ಲಿ ನಾನು ಕ್ಯಾಮ್ರಾ ಒಂದು ಚೇಂಜ್ ಮಾಡ್ತೇನೆ, ನೋಡ್ಬೋದು. ಹೌದು, ಕ್ಯಾಮ್ರಾದ ಕ್ವಾಲಿಟಿ ಚೂರು ಕಾಣ್ತಾ ಉಂಟಾ ಫಾಲ್ಸ್ ನಿಮಗೆ? ಫಾಲ್ಸ್ ಕಾಣ್ತಾ ಇಲ್ಲ ಅನ್ನಿಸ್ತದೆ ಇಲ್ಲಿ. 1 second ಗೈಸ್. ಓಕೆ ಗೈಸ್, ದ ಫಾಲ್ಸ್ ಈಸ್ ಹಿಯರ್. ಆಲ್ಮೋಸ್ಟ್ ಇನ್ನೂ ಬರಲಿಲ್ವಾ? ನಮಗೆ ಸೌಂಡ್ ಮಾತ್ರ ಕೇಳ್ತಾ ಉಂಟು. 20 ನಿಮಿಷ ನಡೀತಾ ಇದ್ದೇವೆ, ಹೀಗೆ ಸೌಂಡ್ ಕೇಳಿ ಬಂತು ಅಂತ ನೋಡಿದರೆ ಇನ್ನೂ ಬರಲಿಲ್ಲ. ಸೊ ಬೇರೆಯವರು ಹಿಂದೆ ಬರ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಬಂತ ಅನಿಸ್ತದೆ. ಸಿ ಯು. ನೀರು ಬರಿಗುದಿಲ್ಲ ಇಲ್ಲಿ ಬನ್ನಿರಾ, ವ್ಯೂ ಸರಿ ಬರ್ತದೆ. ತರಕ್ ಬಾಡ್ಚೂರು ಡ್ಯೂಯಲ್ ಮೋಡ್. ಕ್ಯಾಮ್ರಾಗ ನೀಡ್ಕೊಂಡು 50,000 ಖರ್ಚು ಆನೆ ತೆಲ್ಕಿದ ಆಯ್ತು ಅಕ್ಕಸೇನ ಪೋನೆ ಜನ್ಮದು ಭೂಮಿಗುಳದ ಶಿವಪಾರ್ವತಿ ಮುರ್ಕುದ ಮೇಲೆ ಹೇಳದಿರುವುದು. ಜಸ್ಟ್ ಫಾಲ್ಸ್ ಎದುರಿದ್ದೇವೆ, ನೋಡ್ಬೋದು. ಹೇಗೆ ಅಭಿರಾಮ್, ಹೇಗೆ ಚಳಿ ಆಗ್ತಾ ಉಂಟಾ? ಚಳಿಯಲ್ಲಿ ಹೌದು, ನನ್ನ ಕೂದಲೆಲ್ಲ ಗೈಸ್, ನೀರು ಕೋಲ್ಡ್ ಅಂದರೆ ತುಂಬ ಕೋಲ್ಡ್. ಫ್ರಿಜ್ಜಲ್ಲಿ ಇಡ್ಕಿಂತ ಕೋಲ್ಡ್ ಇತ್ತು. ನಾವು ಅಲ್ಲಿ ಕರೆಕ್ಟ್ ಫಾಲ್ಸ್ ಕೆಳಗೆ ಹೋಗಿ ಬಂದ್ವಿ. ಸೊ ಅವರಿಗೆ ಚಳಿಯಾಗಿ ಅವ್ರಿಗೆ ರಕ್ಷಣೆ ಮಾಡ್ತಿದ್ದಾರೆ, ಅಷ್ಟು ಕೋಲ್ಡ್ ಇತ್ತು ಗೈಸ್. ಸೊ ಬೇರೆಯವರು
ದಿಶಾ ನಮ್ಮ ಅವರು ದಿಶನವರು ಜಾರಿ ದಿಶಾನವರು ಹೇಗೆ ಜಾರಿ ಬಂದು ಒಂದೇ ದಿವಸ ಜಾರಿ ಬಿದ್ದು ಫುಲ್ ಒದ್ದಾದ್ರು. ಹೇಗೆ ಫಾಲ್ಸ್ ಇದು ಹಾಂ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಳಬೇಕು. ನಂಗೆ ಮಾತಾಡ್ಲಿಕ್ಕೆ ಫಸ್ಟ್ ಟೈಮ್ ಅಲ್ವಾ ಫಾಲ್ಸ್ ನೀರಲ್ಲಿ ಬಿದ್ದದ್ದು ನೀವು? ಇಲ್ಲ ಚೆನ್ನಾಯ್ತು ಬಿದ್ದು. ಓಕೆ. ಸೊ ನೀರಿಗೆ ಕೋಲ್ಡ್ ಉಂಟಾ? ತುಂಬಾ ತುಂಬ ಕೋಲ್ಡ್ ಉಂಟು. ಸಾತ್ವಿಕ್ ತುಂಬಾ ಬರುದಿಲ್ಲ ಇದು. ಅದೆಲ್ಲ ಬೇಡ. ಸೊ ನೆಕ್ಸ್ಟ್ ಇವರು ಎಂಥದ ಮಾಡ್ತಿದ್ದಾರೆ. ಹೇಗಿತ್ತು ನೀರು? ಕ್ರೇಜಿ 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 ಕೋಲ್ಡ್ ಉಂಟು. ಕ್ರೇಜಿ ಕೋಲ್ಡ್ ಉಂಟು. ಆಗುದಿಲ್ಲ ವಾ ನಂಗೆ ಈಗ ಸೊ ಫಸ್ಟ್ ಟೈಮ್ ಅದು ಫಾಲ್ಸಿಗೆ ಬರೋದು. ಫಾಲ್ಸಿಗೆ ಫಸ್ಟ್ ನೀರಿಗೆ ಒಂದು ಇರಲಿಲ್ಲ. ನೀರಿಗೆ ಮತ್ತೆ ಅಷ್ಟು ಹಾಫ್ ಇಳಿದಿದ್ದೇನೆ ಹಾಫ್ ನೋಡಿ. ಅಷ್ಟಕ್ಕೆ ಕೋಲ್ಡ್ ಆಯಿತು. ತುಂಬಾ ಕೋಲ್ಡ್ ಉಂಟು ಆಕ್ಚುಲಿ. ನಾನು ಮತ್ತೆ ಇವರೆಲ್ಲ ಫ್ಲಾಶ್ ಮಾಡ್ತಿದ್ರು ನೀರು. ಓಕೆ ಓಕೆ. ನೆಕ್ಸ್ಟ್ ಅಲ್ಲಿ ಫೋಟೋಶೂಟ್ ಹಾಗೆ ಒಂದು ಫಾಲ್ಸ್ ಇದು ಕೂಡ ವ್ಯೂ ನೋಡಿ. ತುಂಬಾ ಕೋಲ್ಡ್ ಉಂಟು ಬಟ್ ನಮ್ದು ವೆದರಿಗೆ ಒಳ್ಳೇದಾಯ್ತು. ನಾವಿಂದ ಬಂದದ್ದು ತುಂಬ ಶೆಕೆ ಇತ್ತು. ಈ ಒಂದು ಫಾಲ್ಸಿಗೆ ಒಂದು ಕ್ರೇಜ್ ಆಯಿತು. ಸೊ ಸಿಗುವ ವಾಪಸ್ ಹೋಗುವಾಗ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೇವೆ. ಇಲ್ಲಿದಾಯಿತು. ಇನ್ನು ಇದು ಚಳಿಗೆ ನಮಗೆ ಆಗೋದಿಲ್ಲ ಇಲ್ಲಿ ಮೋರ್ ದೆನ್ ಟೈಮ್ ಇದಕ್ಕಿಂತ ಜಾಸ್ತಿ ನಿಲ್ಲಕ್ಕೆ. ಸಿಗುವ. ಬಾಯ್ ಬಾಯ್. Guys, now we are going back to car. ನಾವು ಕಾರಲ್ಲಿ ಪಾರ್ಕ್ ಮಾಡಿದ ಅಲ್ಲಿ ಹೋಗ್ತಿದ್ದೆ ವಾಪಸ್. ಫಾಲ್ಸಲ್ಲಿ ಆಡಿ ಆಯಿತು, ಸೂಪರ್ ಆಯಿತು, ರಿಫ್ರೆಶಿಂಗ್. ಸೊ ಈಗ ದಾರಿಯಲ್ಲಿ ನೋಡ್ಬೋದು ಚೂರುಂಟು, ಆದರೆ ಪರವಾಗಿಲ್ಲ. ಇಟ್ ಇಸ್ ಫನ್ ಓನ್ಲಿ ವೆನ್ ಇಟ್ ಇಸ್ ಡಿಫಿಕಲ್ಟ್. ಸೊ ನೋಡ್ಬೋದು. ಎಲ್ಲರ ಹತ್ರ ಒಂದು ಎರಡು ಮಾತಾಡ್ತಾ ಬರುವ ಈಗ. ಸೊ ಫಸ್ಟ್ ದಿಶಾ ಹತ್ರ ಆಗ ಮಾತಾಡಿ ಆಯಿತು. ನೀರಿಗೆ ಬರದೆ ಜಾರಿ ಬಿದ್ದು ಎಲ್ಲ ಆಯಿತು. ಆದರೆ ಅವರಿಗೆ ಒಂದು ಅದು ಚಪ್ಪಲಲ್ಲಿ ಅದೇ ರೇಟ್ ಮಾಡುವ ಗೈಸ್. ಕಮೆಂಟಲ್ಲಿ ನಮ್ಮ ಫ್ರೆಂಡ್ಸ್ ಅವ್ರು ಹಾಕ್ತಾರೆ ಬೆಸ್ಟ್ ಬಿದ್ದದ್ದು ಯಾರು ಅಂತ. ಸ್ಟಾರ್ಟಿಂಗಲ್ಲೇ ದಿಶಾ ಸೂಪರಾಗಿ ಬಿದ್ದಿದ್ದಾರೆ. ಹೀಗೆ ಸ್ಟ್ರೇಟ್ ಫ್ಲಾಟ್ ದೊಡ್ಡ ಬಿದ್ದಿದ್ದಾರೆ. ಮತ್ತೆ ಹಾಗೆ ಒಂದು ಹಾಗೆ ನಮ್ಮ ಸಂಕೇತ್ ಅವರು ಫೋಟೋಗೆ ಪೋಸ್ ಕೊಡ್ಲಿಕ್ಕಂತ ಓಡಿ ಬಂದು ಜಾರಿ ಬಿದ್ದಿ ಟವೆಲೆಲ್ಲ ಎಂತ ಆಗಲಿಲ್ಲ ಗೈಸ್. ಟವೆಲೆಲ್ಲ ಸರಿ ಇತ್ತು. ಗೊತ್ತಿಲ್ಲ ನನಗೆ. ಬಂದರು ಸಂಕೇತ್. ಓ ಶಿಟ್. ಹೇಗೆ ಬಿದ್ದದ್ದು ನೀವು? ಜಾರಿ ಬಿದ್ದದು. ಹೇಗೆ ಅದು? ಸೇಫ್ ಗೈಸ್, ಡೋಂಟ್ ವರಿ. ಸೇಫ್ ಗೈಸ್ ಅಂದರೆ ಆಗ ಎಂತ ಆಗಿತ್ತು? ಆಗ ಬಾಯಲ್ಲಿ ಬಂದಿದೆ. ಓಕೆ. ಸೊ ನಿಮ್ಮ ಪ್ರಕಾರ ಯಾರದು ಬೆಸ್ಟ್ ಫಾಲ್? ನಿಮ್ಮದ ದಿಶಾದ? ನನ್ನದೇ. ನಿಮ್ಮದೇ? ದಿಶಾ ನಿಮ್ಮ ಪ್ರಕಾರ ಯಾರ್ದು ಬೆಸ್ಟ್ ಫಾಲ್ ಬಿದ್ದದು? ಸಂಕೇತಿದ? ನಿಮ್ಮದ? ಹಾಗೆ ನಿಧಿ ಶ್ರೀ ಶೆಟ್ಟಿ ಯಾರು ಬೆಸ್ಟ್ ಬಿದ್ದದು ಇವತ್ತು? ಶಿಟ್. ಓಕೆ ಗೈಸ್, ಆಮೇಲೆ ಕೇಳುವ. ಈಗ ನಿಧಿ ಬಂದು ಏನ ಬೆಸ್ಟ್ ಫಾಲ್ ನೀ? ನಾನು ಪನ್ನಡ ದಿಶಾನ ಬೆಸ್ಟ್ ಫಾಲ್ ಇತ್ತು. ಬೆಸ್ಟ್ ಫಾಲ್ ಬಿಕಾಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದೊಂದು ಬೂರ್ದಲ್ ಆ ಬೂರ್ದಿನ ಬೊಕ್ಕ ನಮಗೆ ಗೊತ್ತಾಗ ಬೂರ್ದು ಮೊಕ್ಲೆಗ್ ಗೊತ್ತಾಂಡು ಅಕುಲು ಮೊಕ್ಕಲು ಬೇತೇನೆ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಬೂರ್ದು ಲಕ್ಕಡೆ ಜನ ಇಜ್ಜೆ. ಸೊ ಆ ಬೂರ್ದಿನ ಬೊಕ್ಕ ನಮಗೆ ಗೊತ್ತಾಂಡು ಮುಲ್ಪುರೆಲ್ಲ ಬೂರ್ ಬೇರ್ಪಂಡ. ಸೊ ನಮ್ಮ ಕೇರ್ಫುಲ್ ಇತ್ತೀನಿ. ಆಂಡದ ಬರ್ತದೆ ಸೈಂಕದ ಬೂರಿ ಒಬ್ಬೇತಿ ವಿಷಯ. ಸೊ ಈ ಪಂಪಿನಿ ದಿಶಾನ ಬೆಸ್ಟ್ ಫಾಲ್ ಆ ರೇಂಚ ಬೂಡಿ ಮಾತ್ರ ತೋರಿಸ್ಬಾರ. ಯಾನ್ ತೋರಿಸ್ಬೋದು ಜಾ ನಿಧಿ? ಹಾಂ, 6 ಇಂಚ ಬೂರ್ದಿ. ಇಂಚ ಸೊ ಈಗ ಗೊತ್ತಾಂಡತೆ ಸಂಕೇತ ಇಂಚ ಬೂರ್ದಿನಿ. ಆ ರೇಂಚ ಬೂರ್ದಿ ಮಂಜಿ ತೋರಿಸ್ಬಾರ ನಿಶ್ಚಿತ. ಓಕೆ, ಇದನ್ನ ಪ್ರಕಾರ ಏನ ಬೆಸ್ಟ್ ಫಾಲ್ ಇತ್ತೀನಿ? ಆರಿಗೆ ಗೊತ್ತಿರ್ತಿಲ್ಲ ಬೂರ್ದಿರ ರಂಚನ ಅಂಚ. ಸೊ ಗೈಸ್ ವಾಪಸ್ ತಿತ್ತು ಜೆತ್ ಆಣ್ಬೇಕತ್ತೀಗ ಅಪ್ಪಗ ಮುಟ್ಟ
ಕ್ರೇಜಿ. ಸೊ ಗೈಸ್, ಈಗ ಇಲ್ಲಿ ಸಣ್ಣ ಒಂದು ಸ್ಟ್ರೀಮ್ ಹೋಗ್ತಾ ಉಂಟು. ಇದನ್ನು ನೋಡಿ ನಮಗೆ ಒಂದು ನಮ್ಮ ಒಳಗೆ ಇದು ಸಿಂಗರ್ ಹೊರಗೆ ಬರ್ತಾ ಉಂಟು. ಸೊ ಒಂದು ಪದ್ಯ ಹಾಡು ಅಂತ ಆಗ್ತಾ ಉಂಟು. ಸೊ ಸ್ಟಾರ್ಟ್. ಸಾಗರ ದಾಚೆಯಲ್ಲೋ ನಿನ್ನ ನೋಡುವ ಆಸೆಯಲ್ಲೇ ಮನಸ್ಸು ನೀನೆ ಮನಸ್ಸು ಸಾನ ನೀನೆ. ಓಕೆ ಗೈಸ್, ಅಷ್ಟೇ ನಿಲ್ಲಿಸ್ತೇವೆ. ಚೂರು ವಾಯ್ಸ್ ಚೂರು ಗಲೀಜ್ ಆಗ್ತದೆ. ಇಲ್ಲಿ ಒಂದು ಚಂದವಾದ ಸಣ್ಣ ಬ್ರಿಡ್ಜ್ ಉಂಟು. ಹೋಗ್ಬೋದು ಚೂರು ಹೀಗೆ ಅಲ್ಲಾಡ್ತದೆ. ಅದು ಬಿಟ್ಟರೆ ನೋಡ್ಬೋದು ಚೂರು ಹೀಗೆ 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 ಅಲ್ಲಾಡ್ತದೆ. ಸೊ ಬ್ಯೂಟಿಫುಲ್. ಹೀಗೆ ಸಣ್ಣ ಸಣ್ಣ ವಿಷಯವೇ ಚೆಂದ ಆಗ್ತದೆ ನೋಡಲಿಕ್ಕೆ. ಓಕೆ ಗೈಸ್, ಆಲ್ಮೋಸ್ಟ್ ರೀಚ್ ಆದ್ವಿ ಕಾರ್ ಹತ್ರ. ಅದು ಆ್ಯಸ್ ಯು ಕ್ಯಾನ್ ಸಿ ಪೋಸ್ಟ್ ಮುಗಿಸಿ ಕಾರ್ ಹತ್ರ ಬಂದ್ವಿ ಆಲ್ಮೋಸ್ಟ್. ಸಿ ಯು ಎಟ್ ದ ನೆಕ್ಸ್ಟ್ ವ್ಯೂ ಪಾಯಿಂಟ್. ಘಾಟ್ ಸೆಕ್ಷನ್ ಗೊತ್ತಾಣ. ಗೈಸ್, ಜಸ್ಟ್ ಒಂದು ಚಾರ್ಮಾಡಿ ಘಾಟದ ಒಂದು ಉತ್ತಮವಾದ ವ್ಯೂ ಪಾಯಿಂಟ್. ಫೋಟೋಸ್ ಎಲ್ಲ ತೆಗ್ದಾಯಿತು. ಈಗ ವಾಪಸ್ ಕಾರಿಗೆ ಹೋಗ್ತಿದ್ದೇವೆ. ಸೊ ಕ್ರೇಜ್ ಇತ್ತು. ಫೋಟೋಸ್ ನಾನು ಈಗ ಹಾಕ್ತೀನಿ, ಇದು ಕ್ಲಿಪ್ ಆದಮೇಲೆ.